ಒಂದು ಕಡೆಗೆ ಜ್ಞಾನ ಕಾರ್ಯ, ಪಾಠ ಪ್ರವಚನಗಳು, ಜಪ, ತಪಸ್ಸು, ಉಪವಾಸ, ನಿಯಮಗಳು, ಶುದ್ಧವಾದ ಮಡಿ ಆಚಾರಗಳಾದರೆ ಸಮಾಜ ಸೇವೆ. 1974ರಲ್ಲಿ ಕ್ಷಾಮ ಆದಾಗ, ಬರಗಾಲ ಬಿದ್ದಾಗ ಗುಲ್ಬರ್ಗಾ ಪ್ರಾಂತದಲ್ಲಿ ಊರೂರುಗಳಿಗೆ ಗಂಜಿ ಕೇಂದ್ರವನ್ನು ಮಾಡಿ ಎಷ್ಟೋ ತಿಂಗಳುಗಳವರೆಗೆ ಅದನ್ನು ನಡೆಸಿದ ಮಹಾನುಭಾವರು ನಮ್ಮ ಗುರುಗಳು. 1986ರಲ್ಲಿ ಪುನಃ ಕ್ಷಾಮ ಬಂದಾಗ ಆಗಿರುವ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆಯವರಿಗೆ ವಿಶೇಷವಾಗಿ ಶ್ರೀಮಠದಿಂದ ಧನವನ್ನು ಕೊಟ್ಟು ಅದರಿಂದ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದಕ್ಕಾಗಿ ಮುಂದಾದವರು ಗುರುಗಳು. ರಾಜಗೋಪಾಲಪುರದಲ್ಲಿ, ತಮಿಳುನಾಡಿನಲ್ಲಿ, ಕುಂಭಕೋಣದ ಹತ್ತಿರ ಅಲ್ಲಿರುವಂತಹ ಅನೇಕ ದಲಿತರಿಗೆ ನಾನಾ ವಿಧವಾದಂತಹ ಮನೆಗಳನ್ನು ಕಟ್ಟಿಸಿಕೊಟ್ಟು, ಬೇಕಾದಷ್ಟು ಜಾಗಗಳನ್ನು, ಮನೆಗಳನ್ನು ಕಟ್ಟಿಕೊಟ್ಟು ಅವರಿಗೆಲ್ಲ ಸೌಕರ್ಯವನ್ನು ಮಾಡಿಕೊಟ್ಟಂತಹ ಒಂದು ಹೃದಯ ವೈಶಾಲ್ಯವನ್ನು ತೋರಿದವರು ನಮ್ಮ ಗುರುಗಳು. ಬೇಕಾದಷ್ಟು ಜನ ಬಡವರಿಗೆ ಬೆಳ್ಳಿಯ, ಬಂಗಾರದ ಕಾಯಿನ್ಗಳನ್ನು, ತಂಬಿಗೆಗಳನ್ನು, ವಿದ್ಯಾವಂತರಿಗೆ ಪುರಸ್ಕಾರದ ರೂಪದಲ್ಲಿಯೂ ಸಹಾಯದ ರೂಪದಲ್ಲಿಯೂ ವಿವಿಧ ಪ್ರಸಂಗಗಳಲ್ಲಿ, ಆದರೆ ಏಕಾಂತದಲ್ಲಿ ಕೊಟ್ಟು ಕೀರ್ತಿಯನ್ನು ಅಪೇಕ್ಷೆ ಪಡದೆ ವಿಶೇಷವಾಗಿ ಭಕ್ತರಿಗೆ ಉಪಕಾರ ಮಾಡಿದ ಮಹಾನುಭಾವರು ಗುರುಗಳು. ಹೀಗೆ ಸಾಮಾಜಿಕವಾಗಿಯೂ ಸರಿ, ಧಾರ್ಮಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ವಿವಿಧ ಕ್ಷೇತ್ರಗಳಲ್ಲಿ ಅವರು ಮಾಡಿದ ಸಾಧನೆಯನ್ನು ಅಲ್ಪ ಅವಧಿಯಲ್ಲಿ 50 ವರ್ಷದ ಸಾಧನೆಗಳನ್ನು ಎಣಿಸುವುದು ಕಷ್ಟ. ಅಂತಹ ಮಹಾನುಭಾವರು ಗುರುಗಳು ನಮ್ಮ ಸ್ವರೂಪದ ಉದ್ಧಾರ ಮಾಡಿದವರು.